ಯಾರೋ ಬಿಜೆಪಿ ಅವರು ಕುಂತ ಕಟ್ಟಿ ಕುಂತ ಇದು 2000 ರೂಪಾಯಿ ಮಹಿಮಾ ಅನ್ನಕತ್ತಿದ್ರ, ಇದ 2000 ರೂಪಾಯಿ ಮಹಿಮಾ ಅನ್ನತ್ತಿದ್ರಂತ. ಅದಕ್ಕೆ ಏನು ಕಟ್ಟಿ ಕುಂತ ಕುಹಕ ಮಾತಾಡಕತ್ತಿರಲ್ಲ, ನಿಮಗೊಂದು ಮಾತು ಹೇಳ್ತೇನೆ, ನಿಮ್ಮ ಮನಿ ಒಳಗೂ ತಾಯಿಗೆ 2000 ರೂಪಾಯಿ ಬರ್ತೈತೆ ಅನ್ನೋದು ಮರಿಬೇಡ್ರಿ. ನಿಮ್ಮ ತಾಯಿಗೂ ಸಿದ್ದರಾಮಯ್ಯನವರು ಜಾತಿ ಭೇದ ಮಾಡಲಿಲ್ಲ, ಪಕ್ಷ ಭೇದ ಮಾಡಲಿಲ್ಲ. ಎಲ್ಲ ತಾಯಂದ್ರಿಗೆ 2000 ರೂಪಾಯಿ ಬರಬೇಕು, ಎಲ್ಲ ತಾಯಂದ್ರು ಬಸ್ನೊಳಗೆ ಫ್ರೀ ಓಡಾಡ್ಬೇಕಂತ ಮಾಡ್ಯಾರ. ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂತ ಕೋಹಕ ಮಾತಾಡೋದು ಬಿಡ್ರಿ. ನಿಮ್ಮ ಪ್ರಹ್ಲಾದ್ ಜೋಶಿ 20 ವರ್ಷದಿಂದ ಅದೇ ಕೋಹಕ ಮಾತಾಡಕತ್ತಾನ. ಅದೇ ರೀತಿ ಮಾತಾಡಿ ಯಾರಿಗೂ ಕಿಮ್ಮತ್ ಕೊಟ್ಟಿಲ್ಲ, ಯಾವ ಧರ್ಮದವ್ರಿಗೆ ಕಿಮ್ಮತ್ತಿಲ್ಲ, ಯಾವ ಜಾತಿಯವ್ರಿಗೆ ಕಿಮ್ಮತ್ತಿಲ್ಲ. ಕಾಲ ಮ್ಯಾಗ ಕಾಲ ಹಾಕೊಂಡು ನಾವು ಮೋದಿ ಹಿಂದೆ ಅಡ್ಡಾಡಕತ್ತೇನೆ ಅನ್ನೋದು ಒಂದು ಬಿಟ್ರೆ ಯಾವ್ದೋ ಒಂದು ಕೆಲಸ ಕೂಡ ಮಾಡ್ಲಾರ್ದೆ ಮನೆಗೆ ಬಂದವರಿಗೆ ಒಂದು ಗ್ಲಾಸ್ ನೀರು ಕೊಡ್ಲಾರ್ದಂತ ವ್ಯಕ್ತಿ ಪ್ರಹ್ಲಾದ್ ಜೋಶಿ. ಅಂತವ್ರನ್ನ ಮನೆಗೆ ಕಳಿಸೋದನ್ನ ನಾವು ತೀರ್ಮಾನ ಮಾಡ್ಬೇಕಂದ್ರೆ ಈ ಹೆಬ್ಬಳ್ಳಿ ಒಳಗೆ ಸೇರಿದಂತ ಜನನ ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ಹಿಂದೆ ವಿನಯಣ್ಣ ಕುಲಕರ್ಣಿ ಅವರ ಚುನಾವಣೆ ಸಂದರ್ಭದೊಳಗೂ ಕೊನೆಯದಾಗಿ ನಾವು ಮಹಿಳಾ ಸಮಾವೇಶ ಮಾಡಿದ್ವಿ. ಅವಾಗ ತಾಯಂದ್ರ ಉತ್ತರ ಕೊಟ್ರು, ಕುತಂತ್ರಿಗಳನ್ನ ಎಲ್ಲಿಡ್ಬೇಕಂತೇಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೆರೆದಾಡ್ತಿದ್ದಂತ ಕುತಂತ್ರಿನ ಮನೆಗೆ ಕಳಿಸಿದ್ರು. ಈಗೂ ಕೂಡ ಮೆರೆದಾಡುವಂತ ಪ್ರಹ್ಲಾದ್ ಜೋಶಿಯನ್ನ ಮನೆಗೆ ಕಳಿಸುವಂತ ಕೆಲಸವನ್ನ ಈ ತಾಯಂದ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತೇನೆ, 2000 ರೂಪಾಯಿ ಕೊಟ್ರೆ ತಾಯಂದ್ರಿಗೆ 2000 ರೂಪಾಯಿ ಕೊಟ್ರೆ ಗಂಡುಗಳಿಗೆ ಸಿಗುವಲ್ರು, ಊರು ಬಿಟ್ಟು ಹೋಗ್ತಾರು, ಬಸ್ ಫ್ರೀ ಐತೆ ಅಂದ್ಕೊಳ್ಳಿ ಅಡ್ಡಾಡಕ್ ಹೋಗ್ತಾರು, ಕೈಗೆ ಸಿಗೋದಿಲ್ಲ, ಗಂಡ್ಮಕ್ಳಿಗೆ ಏನು ಸಿಗೋದಿಲ್ಲ ಅಂತೇಳಿ ಗಂಡ ಹೆಂಡತಿ ನಡುತ್ತೆ ತಾಯಿ ಮಕ್ಕಳ ನಡುವೆ ಜಗಳ ಹಚ್ಚುವಂತ ಕುತಂತ್ರಿಗಳಿಗೆ ನಾವು 7ನೇ ತಾರೀಕಿನೊಳಗೆ ಹಸ್ತದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ಅವರಿಗೆ ಬುದ್ಧಿ ಕಲಿಸ್ಬೇಕಂತ ಕೇಳ್ತಾರೆ ಬಂದ್ರು. ಯಾಕೆ 2000 ಕೊಡ್ತಾರಂದ್ರೆ ಮಧ್ಯಮ ವರ್ಗದರು ಬಡವರು ರೈತರಿಗೆ ಗೊತ್ತು ಅದು 2000 ರೂಪಾಯಿ ಬೆಲೆ ಏನಂತೇಳಿ. ಪ್ರಹ್ಲಾದ್ ಜೋಶಿ ಅಂತ ಕೋಟ್ಯಾಧಿಪತಿಗಳು ಎಲ್ಲಿ ಬೇಕಾದಲ್ಲಿ ಶೋರೂಮ್ ಮಾಡ್ಯಾರ. ಅವರು ನಮ್ಮ ಅಂಗನದಲ್ಲಿ ಸಾಮಾನ್ಯ ಮನುಷ್ಯನ ಆರಿಸಿ ಬರೋಕ್ಕಿಂತ ಮೊದಲ ಸಾಮಾನ್ಯ ಮನುಷ್ಯ. ಯಾವಾಗ ವಾಜಪೇಯಿ ಅವ್ರ ಗಾಳಿ ಒಳಗ್ ಬಂದ, 2ನೇದ್ದು ಯಡಿಯೂರಪ್ಪನವ್ರ ಗಾಳಿನಾಗ ಬಂದ, 3ನೇದ್ದು ಮೋದಿ ಹೆಸರು ಹೇಳ್ಕೊಂಡ್ ಬಂದ, 4ನೇದ್ದು ಮೋದಿ ಹೆಸರು ಹೇಳ್ಕೊಂಡ್ ಬಂದ. ಈಗೂ ನಾ ಏನ್ರ 20 ವರ್ಷದೊಳಗೆ ನಾ ಏನ್ರ ಕೆಲಸ ಮಾಡೇನಿ ಅಂತೇಳಿ ತಾವೆಲ್ಲ ಹೆಬ್ಬಳ್ಳಿಗೆ ಬಂದಾರ. ಅವರು ಇಲ್ಲೇ ಸಭೆ ಮಾಡ್ಯಾರ, ಅವ್ರ ಪರವಾಗಿ ಸಾಕಷ್ಟು ಮಂದಿನ ಕರ್ಸ್ಯಾರ. ಆದ್ರೆ ನಾ ಇಂತ ಕೆಲಸ ಮಾಡೀನಿ ನನಗೆ ಹೋಟ್ ಹಾಕ್ರಿ ಅಂತ ಕೇಳಿಲ್ಲ. ಮೋದಿ ಮಕ ನೋಡಿ ಹೋಟ್ ಹಾಕ್ರಿ ಅಂತ ಹೇಳ್ತಾರ. ಅಂದ್ರೆ ಮೋದಿ ಮಕ ನೋಡಿ ಹೋಟ್ ಹಾಕೋದಾದ್ರೆ ಪ್ರಹ್ಲಾದ್ ಜೋಶಿ ನೀವ್ ಎದಕ್ ಬೇಕ್ರಿ? ನಮ್ಗೆ ನೀವ್ ಎದಕ್ ಬೇಕು? ಯಾಕಂದ್ರೆ ನಮಗೆ ಕೆಲಸ ಮಾಡುವಂತ ವ್ಯಕ್ತಿ, ನಾವು ಕರ್ದಾಗ 6 ತಾಸು ರಾತ್ರಿ ಒಳಗೆ ಬರುವಂತ ವ್ಯಕ್ತಿ ನಮಗ್ ಬೇಕು. ಹೆಂಗ ವಿನಯಣ್ಣ ಕುಲಕರ್ಣಿ ಅವರು ನಿಮ್ಮ ಒಂದು ಫೋನ್ಗೆ ರಿಪ್ಲೈ ಮಾಡ್ತಾರೋ, ನಿಮ್ಮ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ತಾರೋ ಅಂತದ ವ್ಯಕ್ತಿ ವಿನೋದ ಸುಟ್ಟಿ ಅನ್ನೋದನ್ನ ನಾವು ಮರಿಬಾರ್ದು. ವಿನೋದ ಸುಟ್ಟಿ ಅವರನ್ನ ನಾವು ಗೆಲ್ಲಿಸ್ಬೇಕಂತೇಳಿ ಈ ಮೂಲಕ ಹೇಳ್ತಿರ್ತಾರೆ. ತಾಯಂದ್ರಿಗೆ ಎಲ್ಲರಿಗೂ ಒಂದು ಅನುಭವ ಐತಿ. ಮನೆಗೆ ನಮ್ಮಂತ ಗಣಮಕ್ಳು ಬೆಳಿಗ್ಗೆ ಎತ್ಕೊಳ್ಳಿ ನಾವು ಹೊರಗೆ ಹೋಗ್ಬಿಡ್ತೇವೆ. ಹೊಳ್ಳಿ ಮಧ್ಯಾಹ್ನ ಬಂದ್ಕೊಳ್ಳಿ 4 ಮಂದಿ ದೋಸ್ತರನ್ನ ಕರ್ಕೊಂಡ್ ಬರ್ತೇವೆ, ಇಲ್ಲ ಮನೆಗೆ ಬೀಗರ ಬರ್ತಾರ, ಊರಿಂದ ಯಾರು ಬರ್ತಾರ. ಒಂದ್ ಚರಿಗೆ ನೀರು ಕೊಟ್ಟವ್ರ ತಾಯಿಗಳಿಗೆ ಏನ್ ಹೇಳ್ತಾವ ಅಂದ್ರೆ ನಾವ ಇವಾಗ ಏನ್ ರೊಟ್ಟಿ ಪಲ್ಯ ಐತೆ, ಏನ್ ಉಪ್ಪಿಟ್ಟು ಮಾಡ್ತೀವಿ, ಏನ್ ಮಾಡ್ತೀವಿ ದೊಡ್ಡ ಮಾಡ್ಬೇ ಅಂತ ಹೇಳ್ತೇವೆ. ಆದ್ರೆ ಅಡಿಗೆ ಮನೆ ಒಳಗೆ ಏನೈತಂತೆ ನಾವ್ ಯಾವತ್ತೂ ನೋಡಿರಲಿಲ್ಲ. ಈ ಹಿಂದೆ 2000 ರೂಪಾಯಿ ಬರೋಕ್ಕಿಂತ ಮುಂಚಿತ ತಾಯಿ ನಾವು ಹಂಗ ಮಕ್ಕಳು ಅಲ್ಲಿ ಮನೆಗೆ ಯಾರನ್ನಾರ ಕರ್ಕೊಂಡ್ ಬಂದ್ರೆ ಆಜು ಬಾಜು ಮನೆಯವ್ರಂತ ಹೋಗಿ ಚಾ ಪುಡಿ ಸಕ್ಕರೆ ತಂದ ಗಂಡ ಮಕ್ಕಳ ಮರ್ಯಾದೆ ಉಳಿಸ್ತಿದ್ರು. ಆಜು ಬಾಜು ಮನೆ ಒಳಗೆ ಸಕ್ಕರೆ ಚಾ ಪುಡಿ ತಂದ ಚಾ ಮಾಡಿ ನಾವು ಕರ್ಕೊಂಡ್ ಬಂದಂತ ಗೆಳೆಯರಿಗೆ ಚಾ ಹಾಕಿ ನಮ್ಮ ಗಂಡ ಮಕ್ಕಳ ಮರ್ಯಾದೆ ಉಳಿಸ್ತಿದ್ರು. ಇದನ್ನು ಮನಗಂಡಂತ ಸಿದ್ದರಾಮಯ್ಯನವರು
ಇದನ್ನು ಮನಗಂಡಂತ ಡಿ ಕೆ ಶಿವಕುಮಾರ್ ಅವರು ತಾಯಿಗೆಲ್ಲ 2,000 ರೂಪಾಯಿ ಕೊಡ್ಬೇಕನ್ನುವಂತ ಮಾತನ್ನು ಹೇಳಿ ತಾಯಿಗಳಿಗೆ ಕೊಟ್ಟಾರ. ಇವತ್ತೇ ಮನಿ ಹಿರೇಮಂಚ ಮನಿ ಕಂಡ ಮಗ ರೊಕ್ಕ ತರಬೇಕಂತ ತಾಯಿ ಬಯಸುವುದಿಲ್ಲ. ತನ್ನಂತಕ್ಕಿರುವಂತ ತಿಂಗಳ ಬಂದಂತ ದುಡ್ಡಿನಿಂದ ಎಲ್ಲರ ಒಂದು ಹೊಟ್ಟೆಯನ್ನು ಎತ್ತಿ ನೋಡುವಂತ ಕಾಯಕವನ್ನ ದೇವರ ರೂಪದಲ್ಲಿ ನಿಂತು ತಾಯಂದ್ರೆ ಮಾಡ್ತಾರೆ. ಅಂತವರಿಗೆ ಕುಹಕ ಮಾತಾಡಿದಂತ ಪ್ರಹ್ಲಾದ್ ಜೋಶಿ ಮನೆ ಕಳ್ಸ್ಬೇಕು ಬಂದವರು. ಇವೆಲ್ಲ ನಾವು ಸಾಮಾನ್ಯ ಜನ ನಮ್ಗೆಲ್ಲ ಬಹಳ ನೋವಾಗ್ತೈತಿ. ತಾಯಿಗಳನ್ನ ಎಲ್ಲರ ಒಂದು ಧರ್ಮಸ್ಥಳಕ್ಕೋ ಸುಬ್ರಹ್ಮಣ್ಯಕ್ಕೋ ಎಲ್ಲರ ಕರ್ಕೊಂಡು ಹೋಗ್ಬೇಕಂದ್ರೆ ವರ್ಷಾನುಗಟ್ಲೆ ದುಡಿದ್ರಾಗ 10-20 ರೂಪಾಯಿ ಕೂಡಿಸಿಟ್ಟು 4 ಮಂದಿನ ಕರ್ಕೊಂಡು ಹೋದ್ರೆ ಅಷ್ಟು ರೊಕ್ಕ ಖಾಲಿ ಮಾಡ್ಕೊಂಡು ಎಲ್ಲಿ ಖಾಲಿ ಹಾಕೋ ಅಂತ ಹೆದರ್ಕೊಂತ ನೀವೊಬ್ರು ಹೋಗ್ಬಾರ್ದು ನೀವೊಬ್ರು ಹೋಗ್ಬಾ ಅನ್ನುವಂತ ಮನಸ್ಥಿತಿ ಇತ್ತು. ಇವತ್ತು ಸಿದ್ದರಾಮಯ್ಯನವರು ಮಾಡಿದಂತ ಏನು ಬಸ್ ಫ್ರೀ ಮಹಿಳೆಯರಿಗೆ ಬಸ್ ಫ್ರೀ ಮಾಡ್ಯಾರ. ಇವತ್ತು ಎಲ್ಲಾ ತಾಯಂದ್ರು ಎಲ್ಲಾ ದೇವ್ರು ನೋಡಿ ಬಂದಾರ. ಇದನ್ನ ಅವ್ರಿಗೆ ಸಹಿಸಕ್ಕಾಗತ್ತಿಲ್ಲ. 2,000 ಫ್ರೀ ಕೊಟ್ರಿ ಮಂದಿ ಹಾಳಾಕಾರ, ಬಸ್ ಫ್ರೀ ಕೊಟ್ರಿ ಮಂದಿ ಹಾಳಾಕಾರ, ಕರೆಂಟ್ ಫ್ರೀ ಕೊಟ್ರಿ ಮಂದಿ ಹಾಳಾಕತ್ತಾರ. ಅಂದ್ರೆ ಒಬ್ಬ ಅಂಬಾನಿ ಅದಾನಿ ಅಂತವ್ರಿಗೆ ಒಂದು ಸಾಲ ಮನ್ನಾ ಮಾಡ್ಯಾರ. ಒಂದು 100,000 ಮಂದಿ ಸಾಲ ಮನ್ನಾ ಮಾಡ್ಯಾರ. ಒಬ್ಬರು ಸಾಲ ಮನ್ನಾ ಮಾಡಿದ್ರೊಳಗೆ 5 ವರ್ಷ ಗ್ಯಾರಂಟಿ ಕೊಡ್ಬೋದು. ನಿಮಗೇನು 2,000 ರೂಪಾಯಿ ಬಸ್ ಫ್ರೀ ಕರೆಂಟ್ ಫ್ರೀ ಕೊಡೋದವಲ್ಲ, ಬರೇ ಮೋದಿ ಸಾಲ ಮನ್ನಾ ಯಾರ್ದು ಮಾಡ್ಯಾರ ಒಬ್ಬಂದ. ಆ ಒಬ್ಬನ ಸಾಲದೊಳಗೆ 5 ವರ್ಷ ಗ್ಯಾರಂಟಿ ಮಾಡ್ಬೇಕು ಕೊಡಬಹುದು. ಅದನ್ನ ನೀವೆಲ್ಲ ತಾಯಂದ್ರೆ ವಿಚಾರ ಮಾಡ್ಬೇಕು. ಅಂತವ್ರಿಗೆ ಕೊಟ್ರೆ ದೇಶ ಹಾಳಾಗೋದಿಲ್ಲ. ದುಡ್ಡು ತಿನ್ನುವಂತ ತಾಯಂದ್ರಿಗೆ ಅಣ್ತಂಬ್ರಿಗೆ ಕೊಟ್ರೆ ಕರೆಂಟ್ ಫ್ರೀ ಮಾಡಿದ್ರೆ ಇವ್ರಿಗೆ ದೇಶ ಹಾಳಾಕತ್ತಂತ. ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಮನೆ ಒಳಗೆ ಗಂಡು ಮಕ್ಕಳು ಮೋದಿ ಮೋದಿ ಅಂತಿರ್ತಾರೆ. ತಾಯಿ ತಂದೆ ಹೇಳ್ತಾರೆ. ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ತಂದೆ ತಾಯಿಗಳು ನಮ್ಗೆ ಪರಿಚಯ ಅದ. ಅವರೆಲ್ಲ ಹೇಳ್ತಿರ್ತಾರ ಅವಪ್ಪ ಮೋದಿ ಮೋದಿ ಅನ್ಕೋತ ಹೋಗಲ್ಲಪ್ಪ, ಇನ್ನು ಬೆಳಗಾದ್ರೆ ಹೊರಗೆ ಹೋಗ್ಬೇಕಂದ್ರೆ ನಾನ 2,000 100 ರೂಪಾಯಿ ಪೆಟ್ರೋಲ್ ಅವ್ನು ನಾನಾ ಹಾಕಿಸ್ಬೇಕು. ನಾವು ಋಣ ಇರ್ತೇವೆ, ಆ ಋಣ ತೀರಿಸ್ಬೇಕು. ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇವೆ ಅನ್ನುವಂತ ಮಾತನ್ನ ಹಾಕ್ತೇವೆ ಅನ್ನುವಂತ ಮಾತನ್ನ ಹೇಳಾರ. ಈ ಸಲ ಹೋದ್ ಸಲ ನಾವು ಇದೇ ವೇದಿಕೆ ಮೇಲೆ ಕಾರ್ಯಕ್ರಮ ಮಾಡಿದ್ವಿ. ಕೊನೆ ಕಾರ್ಯಕ್ರಮ ಮಹಿಳಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದು ಬಾರಿ ಮಹಿಳಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವತ್ತು ಗೆದ್ದೀವಿ, ಇವತ್ತು ನಾವು ಗೆಲ್ತೇವೆ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಅದಕ್ಕೆ 7ನೇ ತಾರೀಕಿಗೆ ಎಂತದ ಕೆಲಸಿದ್ರು ತಮ್ಮ ಬೀಗರು ಬೀಜರು ಅಣ್ಣತಂಬರು ಅತ್ತಂಗಿಯರು ಎಲ್ಲರಿಗೂ ತಿಳಿಸಿ ಹೇಳಿ 7ನೇ ತಾರೀಕಿಗೆ ನಮ್ಮ ಗುರುತು ಹಸ್ತ ನಮ್ಮ ಕ್ರಮ ಸಂಖ್ಯೆ 2 ವಿನೋದ ಸೌಡಿ ಅವರಿಗೆ ಮತವನ್ನು ಹಾಕೋದ್ರ ಮುಖಾಂತರ ಅವರನ್ನ ಅಭೂತಪೂರ್ವ ಜಯವನ್ನು ಗಳಿಸಿಕೊಡ್ಬೇಕು. ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಏನು ಹೇಳಿದ್ರು ಅದನ್ನ ಮಾಡ್ಯಾರ. ಈಗಾಗಲೇ ಗುರುಗಳು ಹೇಳ್ತಾ ಇದ್ರು ಹೊಲದ ರಸ್ತೆಗಳು ನೋಡ್ರಿ, ಅಧ್ಯಕ್ಷರು ಹೇಳಿದ್ರ ಉಳ್ಕೊಂತ ಹೋದ್ರು ಒಂದು ಮುಳ್ಳು ನೋಡೋದಿಲ್ಲ ಅಂತೇಳಿ. ಅಂತ ರಸ್ತೆಗಳು ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಯಲ್ಲಿ ಮಾಡಿದಂತ ರಸ್ತೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡಕತ್ತ ಬಂಧುಗಳು. ಅಂತವ್ರನ್ನ ನಾವು ಆರಿಸ್ತರಬೇಕು. ಸನ್ಮಾನ್ಯ ವಿನಯ್ ಕುಲಕರ್ಣಿ ಯಾವತ್ತಿದ್ರು ನಿಮ್ ಜೊತೆ ಇರ್ತಾರ. ಶಿವಲೀಲಕ್ಕ ವಿನಯ್ ಕುಲಕರ್ಣಿ ಅವರು ಕೂಡ ನಿಮ್ ಜೊತೆ ಇರ್ತಾರ. ಅವ್ರ ಜೊತೆಗೆ ಕೈಗೆ ಕೈ ಜೋಡಿಸ್ಲಿಕ್ಕೆ ವಿನೋದ ಸುಡ್ಡಿ ಅವ್ರನ್ನ ಆರಿಸಿಕೊಡ್ರಿ ಅಂತ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ